ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಮಲ್ಲಿಕಾರ್ಜುನ ಖರ್ಗೆ ಮತ್ತು ಗೃಹ ಸಚಿವ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಮತ್ತೆ ದಲಿತ ಸಿಎಂ ಕೂಗಿಗೆ ರೆಕ್ಕೆ ಪುಕ್ಕ ಬಂದಿದೆ. ಖರ್ಗೆ ಬಳಿ ಗೃಹ ಸಚಿವ ಪರಮೇಶ್ವರ್ ದಲಿತ ದಾಳವನ್ನು ಉರುಳಿಸಿದ್ದಾರೆ. ಸಿಎಂ ಬದಲಾದರೆ ನನ್ನ ಕ್ಲೇಮ್ ಇದ್ದೇ ಇರುತ್ತೆ. ಅದನ್ನು ಅವ್ರು ಎಷ್ಟೋ ಸರ್ತಿ ಹೇಳ್ಬಿಟ್ಟಿದ್ದಾರೆ ಪರಮೇಶ್ವರ್. ನಾವು ಯಾವಾಗಲೂ ರೇಸಲ್ಲಿ ಇರ್ತೀವಿ ಕಣ್ರಿ ಅಂತ. ದಲಿತ ಸಿಎಂ ಸೀನಿಯಾರಿಟಿ ಆಧಾರದಲ್ಲಿ ಕ್ಲೈಮ್ ಮಾಡ್ತೀನಿ. ಖರ್ಗೆ ಬಳಿ ಗೃಹ ಸಚಿವ ಪರಮೇಶ್ವರ್ ದಲಿತ ದಾಳವನ್ನು ಉರುಳಿಸಿದ್ದಾರೆ. ಸೋನಿಯಾ ರಾಹುಲ್ ಅಂಗಳಕ್ಕೆ ಪರಂ ಕ್ಲೈಮನ್ನು ಶಿಫ್ಟ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ನೋಡಿ ಹಿಂಗಂತ ಇದ್ದಾರೆ, ಎಷ್ಟೋ ವರ್ಷಗಳ ಬೇಡಿಕೆ ದಲಿತರು ಯಾಕೆ ಸಿಎಂ ಆಗಬಾರ್ದು ಅಂತ. ಸ್ವಾಮೀಜಿಗಳು ಕೂಡ ತುಮಕೂರಲ್ಲಿ ಅಖಾಡ ಕಿಳಿದಿದ್ದಾರೆ ಸರ್, ತಮಗೆ ಸಿಎಂ ಪಟ್ಟ ಕೊಟ್ಟಬೇಕು ಅನ್ನೋ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ಸರ್. ಅದು ಅವರ ಅಭಿಪ್ರಾಯ, ಅವರ ಭಾವನೆ, ಅವರ ಅನಿಸಿಕೆ, ಅದನ್ನು ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರಲ್ಲಿ ತಪ್ಪು ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಅದರಲ್ಲಿ ಅವರ ಅನಿಸಿಕೆಗಳನ್ನ ನೀವು ಹೇಳಿದ ತಪ್ಪು ಅಂತ ನಾನು ಯಾಕೆ ಹೇಳಬೇಕು? ಸಮುದಾಯಕ್ಕೆ ಕೊಡಬೇಕು ಅನ್ನೋ ಇದೆಯಾ ಸರ್? ಆ ಥರ ಇದೆಯಾ? ಬದಲಾವಣೆ ಆದರೆ ನೀವೇ ಹೇಳ್ತಾ ಇದ್ದೀರಲ್ರಿ, ಎಲ್ಲ ಕಡೆ ನೀವು ಹೇಳ್ತಾ ಇದ್ದಾರೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗಾಗಲೇ ಹೈಕಮಾಂಡ್ ಒಂದು ಸ್ಪಷ್ಟಪಡಿಸಿದೆ, ನಮ್ಮ ಮುಂದೆ ಇರೋದು ಎರಡೇ ಆಯ್ಕೆ, ಒಂದು ಸಿದ್ದರಾಮಯ್ಯ, ಮತ್ತೊಂದು ಡಿ ಕೆ ಶಿವಕುಮಾರ್, ಮೂರನೇ ಆಯ್ಕೆನೇ ಇಲ್ಲ ಅಂತ. ಆದರೆ ಆಗಾಗ್ಗೆ ದಲಿತ ಸಿಎಂ ದಾಳವನ್ನು ಪರಮೇಶ್ವರ್ ಉರುಳಿಸ್ತಾನೆ ಇರ್ತಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ? ಅರವಿಂದ್, ಹಾಗೆ ನೋಡೋಕ್ಕೋದ್ರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಒಂದು ಅನಿರೀಕ್ಷಿತ ತಿರುವುಗಳು ಯಾವಾಗ ಬೇಕಾದರೂ ಬರಬಹುದು. ಬಹುಶಃ ಆ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಅವರು ಇರಬಹುದು ಅನ್ನುವಂಥದ್ದು. ಯಾಕಂದರೆ ದಲಿತ ಸಿಎಂ ಕೂಗು ಅನ್ನುವಂಥದ್ದು ಕಳೆದ ಒಂದು ದಶಕಗಳು ಹೆಚ್ಚಿನಿಂದ ಸ್ವಲ್ಪ ಜಾಸ್ತಿಯಾಗಿ ಕೇಳಿಬರ್ತಾ ಇದೆ. ಮಾಡಬೇಕು, ಅವಕಾಶ ಕೊಡಬೇಕು ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಆದರೆ ಈಗ ಪವರ್ ಶೇರಿಂಗ್ನ ವಿಚಾರ ಮುನ್ನೆಲೆಗೆ ಬಂದಿರೋದ್ರಿಂದ ಈಗ ಬದಲಾವಣೆ ಆಗುತ್ತೆ ಅನ್ನೋದಾದರೆ ಈ ಅವಕಾಶ ಯಾಕೆ ಕೊಡಬಾರ್ದು ಈಗ ಅನ್ನುವಂಥ ಸಹಜವಾದ ಧ್ವನಿಯನ್ನು ಎತ್ತಬಹುದು, ಪ್ರಶ್ನೆಯನ್ನು ಮಾಡಬಹುದು. ಅದಕ್ಕೊಂದು ಸ್ಪೇಸ್ ಅಂತೂ ಇದ್ದೇ ಇರುತ್ತೆ. ಹೈಕಮಾಂಡ್ ಈಗಾಗಲೇ ಒಂದು ರೀತಿಯ ಸ್ಪಷ್ಟ ಸೂಚನೆ ಕೊಟ್ಟಂತಿದೆ. ಅದು ರಾಜ್ಯ ಕಾಂಗ್ರೆಸ್ನ ಸರ್ಕಾರ ಮತ್ತು ಪಕ್ಷದ ಭಾಗವಾಗಿ ಇಬ್ಬರು ತೀರ್ಮಾನಕ್ಕೆ ಬರಬೇಕಾಗಿರುವಂಥದ್ದು. ಅದು ಸಿಎಂ ಮತ್ತು ಡಿ ಸಿ ಎಂ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅನ್ನುವಂಥದ್ದು ಸೂಚನೆ ಕೊಟ್ಟಿದೆ. ಅವ್ರನ್ನ ಕರೆಸಿ ಮಾತನಾಡಲಿಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿರುವಂಥದ್ದು. ಬಹುತೇಕ ಜನವರಿ ತಿಂಗಳಲ್ಲಿ ಆ ಒಂದು ಮಾತುಕತೆ ಕೂಡ ಪ್ರಮುಖವಾಗಿ ನಡೆಯುತ್ತೆ. ಇದು ಒಂದು ಭಾಗ. ಆದರೆ ಎಲ್ಲೋ ಒಂದು ಕಡೆ ಈ ಪ್ರಯತ್ನಗಳ ನಡುವೆ ದಲಿತ ಸಿಎಂ ಕಾರ್ಡನ್ನು ಪ್ಲೇ ಮಾಡಿದ್ರೆ, ಪರಿಸ್ಥಿತಿ ತೀರಾ ಬಿಗಡಾಯಿಸಿದ್ರೆ ಒಂದು ಅವಕಾಶ ಸಿಗಲ್ಲ ಅಂತ ಯಾಕೆ ಅನ್ಕೋಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಮಾಜಿ ಡಿ ಸಿ ಎಂ ಕೂಡ ಆಗಿರ್ತಕ್ಕಂಥ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಹಾಗಾಗಿ ಅವರ ಒಂದು ಪ್ರಯತ್ನದ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಆನಂತರದ ವಿಚಾರ. ಹಾಗಿದ್ದರೂ ಕೂಡ ಈ ಟೈಮಲ್ಲಿ ಕೈಕಟ್ಟಿ ಕೂರೋದ್ರ ಬದಲಿಗೆ ಈ ಪ್ರಯತ್ನವನ್ನು ಮುನ್ನೆಲೆಗೆ ತಂದರೆ ಸಹಜವಾಗಿ ಅಂಥದ್ದೇನಾದರೂ ಒಂದು ಸೂಕ್ಷ್ಮವಾದ ಅವಕಾಶ ಬಂದರೆ ಅದನ್ನು ಬಳಸ್ಕೊಳ್ಬಹುದು ಅಥವಾ ತಮ್ಮ ಒಂದು ಅವಕಾಶ ಸಿಗ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಂತೆ ಕಾಣಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಮರಳಿ ಯತ್ನವ ಮಾಡು ಅನ್ನೋ ಸಿದ್ಧಾಂತವನ್ನು ಪರಮೇಶ್ವರ್ ಅವರು ತುಂಬ ಚೆನ್ನಾಗಿ ನಂಬಿದ್ದಾರೆ. ಹಾಗಾಗಿ ಯಾವ್ಯಾವಾಗ ಈ ಥರ ಬಿಕ್ಕಟ್ಟುಗಳು ಸೃಷ್ಟಿಯಾದರೂ ದಲಿತ ಸಿ ಎಂ ಕೂಗು ಎದ್ದೇಳುತ್ತೆ. ಯಾವತ್ತಾದರೂ ಒಂದಿನ ವರ್ಕೌಟ್ ಆಗ್ಬೋದು. ತೀರಾ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡೋದಕ್ಕಾಗಲೇ ಇಲ್ಲ ಅನ್ನೋ ಬಿಕ್ಕಟ್ಟಿನ ಸ್ಥಿತಿ ನಿರ್ಮಾಣ ಆದಾಗ ನನಗೊಂದು ಲಾಟ್ರಿ ಹೊಡಿಬೋದು, ಪರಮೇಶ್ವರ್ ಮಾಡ್ಬೋಣ ಅಂತ. ಅದಕ್ಕೋಸ್ಕರ ಅವರು ಪ್ರಯತ್ನಗಳನ್ನ ಮುಂದುವರಿಸಿದ್ದಾರೆ.